ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶೇಷು, ಹೊರಡೋಣ, ಇನ್ನು ಲೇಟ್ ಆಗ್ಬಿಡ. ಹೊರಡೋಣ ಮಾವ. ಎಲ್ಲಿಗೆ ಹೊರಡ್ರಿ? ತಿಂಡಿ ತಿನ್ನೋರಂತೆ. ಅಣ್ಣ ನೀವು ಬನ್ನಿ. ನಮ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬಂದ್ಬಿಡ್ತೀವಿ. ಮಾವ, ಖಾಲಿ ಹೊಟ್ಟೆಲಿ ಹೋಗ್ಬೇಡಿ ಮಾವ, 2 ನಿಮಿಷ. ಅಯ್ಯೋ, ತಿಂಡಿ ತಿಂಡಿ ತಿಂಡಿ. ನಾನು ಶೇಷು ದಾರಿನಲ್ಲೇ ಲೈಟಾಗಿ ತಿನ್ಕೊಂಡು ಹೋಗ್ತೀವಿ. ನಡಿಯಪ್ಪ. ಸರಿ. ನೀ ಬರಬೇಡ, ನಾನೇ ಹಾಕ್ಕೊಂಡು ಹೋಗ್ತೀನಿ. ನೀ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ನೋಡ್ಕೊ ಹೋಗು. ಅಮ್ಮ, ತಾತ ತಿಂಡಿ ತಿಂದೆ ಹೋದ್ರು ಅಂತ ಚಿಂತೆ ಮಾಡ್ತಿದ್ದೀರಾ? ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿ ನೀವು ಕೆಫೆಗೆ ಹೋಗಿ. ಹೇಗಿದ್ರು ತಿಂಡಿ ರೆಡಿ ಮಾಡಿ ಇಟ್ಟಿದ್ದೀರಲ್ಲ, ತಾತ ಬಂದಿದ ತಕ್ಷಣ ನಾನು ಬಡಿಸ್ತೀನಿ, ಓಕೆನಾ? ಅಂತೂ ದತ್ತಣ್ಣನು ಜ್ಯೋತಿಷಿಗಳ ಹತ್ರ ಹೋಗೋ ಹಾಗಾಯ್ತು. ಯಾಕೆ ಶೇಷು ಹಾಗೆ ಹೇಳ್ತೀಯ? ಅಲ್ಲ, ನನಗೇನು ಅವ್ರನ್ನ ಕಂಡ್ರೆ ದ್ವೇಷನ ಹೇಳು? ಹಾಗಲ್ಲ ದತ್ತಣ್ಣ, ಅವತ್ತು ಆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ ನೆಗದ್ಬಿತ್ತು. ಅವನೊಬ್ಬ ಕಳ್ ಸ್ವಾಮೀಜಿ, ಅದಕ್ಕೆ ಅವನಿಗೇನು ಹೇಳಬೇಕು ನಾನು ಹೇಳಿದ್ದೀನಿ. ಅಲ್ಲ ದತ್ತಣ್ಣ, ನಿನಗೆ ಮುಖ ನೋಡಿದ ತಕ್ಷಣ ಹೇಗೆ ಗೊತ್ತಾಗ್ಬಿಡುತ್ತೆ ಅವರು ಕಣ್ಣ ಸ್ವಾಮೀಜಿ ಇವನು ಒಳ್ಳೆಯವರು ಅಂತ? ಅನುಭವ ಕಣೋ. ಶಿಕ್ಷಣ ಇಲ್ಲದೆ ಇರೋರು, ಅನುಭವ ಇಲ್ಲದೆ ಇರೋರು ಜೀವನದಲ್ಲಿ ಎಲ್ಲಾನು ನಂಬ್ತಾರೆ. ಆದ್ರೆ ನಾವು ಹಾಗೆ ಮಾಡೋಕ್ಕಾಗುತ್ತಾ ಹೇಳು? ಜ್ಯೋತಿಷ್ ಶಾಸ್ತ್ರಕ್ಕೆ ತನ್ನದೇ ಆದ ಬೆಲೆ ಇದೆ. ಹಿಂದಿನ ಕಾಲದಲ್ಲಿ ಗ್ರಹಗಳ ಚಲನವಲನ ನೋಡಿ ಕರಾರುವಾಕ್ಕಾಗಿ ಭವಿಷ್ಯ ಹೇಳ್ತಿದ್ರಂತೆ. ಈಗಲೂ ಕೆಲವರಿದ್ದಾರೆ. ಆದರೆ ಜ್ಯೋತಿಷ್ಯದ ಹೆಸರಲ್ಲಿ ದುಡ್ಡು ಮಾಡೋರು ಈಗಿನ ಕಾಲದಲ್ಲಿ ಜಾಸ್ತಿಯಾಗಿ ಈಗ ಅದಕ್ಕೆ ಬೆಲೆನೇ ಹಿಂದೆ ಹೋಗಿದೆ. ಅದಕ್ಕೆ ಮಹತ್ವ ಇಲ್ಲದ ಹಾಗೆ ಆಗಿದೆ ಅಷ್ಟೇ. ನಡಿ ನಡಿ. Happy birthday, Madhav sir. ಮಾಧವ್ ಸರ್, ಇದು ಕೆಫೆ ಕಡೆಯಿಂದ ಎಲ್ಲರೂ ಪರವಾಗಿ. ಇವತ್ತು ನಿಮ್ಮ ಬರ್ಡೇ ಅಂತ ತುಳಸಿ ಮೇಡಮ್ ಕಡೆಯಿಂದ ಗೊತ್ತಾಯ್ತು. ಇಲ್ಲ ಅಂದ್ರೆ ನಮ್ಗೊಂದು ಪಾರ್ಟಿ ಮಿಸ್ ಆಗ್ತಿತ್ತು. ನಿಮ್ ಬರ್ಡೇ ಅಂತ ಮೊದಲೇ ಗೊತ್ತಾಗಿದ್ರೆ ಕೆಫೆನೆಲ್ಲ ಡೆಕೋರೇಟ್ ಮಾಡ್ತಾ ಇದ್ವಿ ಸರ್. ಮಾಧವ್ ಸರ್, ನಾವೆಲ್ಲ ನಿಮ್ಗೆ ಏನ್ ಗಿಫ್ಟ್ ಕೊಟ್ಟಿದ್ದೀವಿ ಅಂತ ನೋಡೋ ಕ್ಯೂರಿಯಾಸಿಟಿ ಇಲ್ವಾ? ಈಗಲೇ ಗಿಫ್ಟ್ ಓಪನ್ ಮಾಡಿ ಪ್ಲೀಸ್. ಸಾರಿ ಮ್ಯಾಗಿ, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ನೋಡ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್. ಹಾಗೆ ನಾವು ತುಂಬಾ ಸಿಂಪಲ್ ಆಗಿ ಬರ್ಡೇ ಮಾಡ್ತಾ ಇದ್ದೀವಿ ಅಂತ ಬೇಜಾರಾಯ್ತು ಏನೋ? ಏ ಸದಾ, ಸರ್ ಎಷ್ಟು ಸಿಂಪಲ್ ಅಂತ ನಿನಗೆ ಗೊತ್ತಿಲ್ವೇನೋ? ಅದಕ್ಕಲ್ಲ, ಅವ್ರು ಬರೋವಾಗ್ಲೇ ಮುಖ ಬಾಡಿತ್ತು. ಮೋಸ್ಟ್ಲಿ ಅವ್ರ ಮನೇಲಿ ಇವ್ರಿಗೆ ಬೇಜಾರಾಗೋ ಥರ ಏನೋ ಆಗಿರ್ಬೇಕು. ನಮಸ್ಕಾರ. ಗುರುಗಳಿದ್ದಾರಾ? ಕರುಣಾನಂದ ಸ್ವಾಮಿಗಳು ಯಾತ್ರೆಗೆ ಹೋಗಿದ್ದಾರೆ. ಅವ್ರ ಅಣ್ಣ ಪವನಾಭಯ ಸ್ವಾಮಿಗಳೇ ಇರೋದು. ಪರವಾಗಿಲ್ಲ, ಅವ್ರನ್ನ ನೋಡ್ಬೋದಾ? ಒಂದು 5 ನಿಮಿಷ ಇರಿ, ಕರಿತೇವೆ. ಹಾಂ. ತುಂಬ ಪವರ್ಫುಲ್ ಅನಿಸುತ್ತೆ ದತ್ತಣ್ಣ. ಏನಪ್ಪ, ನಾನು ಇವ್ರನ್ನ ಮೀಟ್ ಮಾಡಿಲ್ಲ, ಇವ್ರ ತಮ್ಮನ್ನ ಭೇಟಿ ಮಾಡಿದ್ದೆ ಅಷ್ಟೇ. ನೋಡೋಣ, ಇವ್ರ ಜೊತೆ ಮಾತಾಡೋದ್ಮೇಲೆ ಗೊತ್ತಾಗತ್ತಲ್ವಾ.
ಒಂದು ಸಾವಿಗೆ ಕಾರಣ ಆದವ್ರಿಗೆ ಹುಟ್ಟಿದ ಹಬ್ಬ ಆಚರಿಸೋ ಹಕ್ಕಿರತ್ತಾ ಚಿಕ್ಕಮ್ಮ? ಅಷ್ಟಕ್ಕೂ ಈ ಬರ್ಡೇ ಸೆಲೆಬ್ರೇಟ್ ಮಾಡೋದು ಯಾಕೆ ಹೇಳು? ಒಬ್ಬ ಮನುಷ್ಯ ಈ ಭೂಮಿಗೆ ಬಂದಿದ್ದಕ್ಕೆ ಆ ದೇವರಿಗೆ ನಾವು ಕೃತಜ್ಞತೆ ಹೇಳೋದಕ್ಕೆ. ಅದರ ಅಗತ್ಯ ನಿಮಗಿರ್ಬೋದು, ನನಗಿಲ್ಲ. ನಿನ್ನೆ ರಾತ್ರಿ ನೀನು ನನಗೆ ವಿಶ್ ಮಾಡೋಕೆ ಕಾಯ್ತಾ ಅಲ್ಲಿ ಮಲಗಿರ್ಬೋದು ಅಂತ ಪೂರ್ಣಿ ಹೇಳಿದಾಗ, ಬೆಳಿಗ್ಗೆ ಅವಳು ಗಿಫ್ಟ್ ಅಂತ ನಿನ್ನ ಫೋಟೋ ಕೊಟ್ಟಾಗ ಎಷ್ಟು ಖುಷಿ ಆಯಿತು ಗೊತ್ತಾ? ಎಷ್ಟೋ ವರ್ಷದ ನಂತರ ಇವತ್ತಾದರೂ ನನ್ನ ಮಗ ನನಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ತಾನೆ ಅಂದ್ಕೊಂಡಿದ್ದೆ. ಆದರೆ ವಿಶ್ ಮಾಡದೆ ಇದ್ರಾದರೂ ಸುಮ್ಮನಿರ್ಬೋದು. ಆದರೆ ಇವತ್ತು ನೀನು ಆಡಿದ ಮಾತಿದೆಯಲ್ಲ, ಅದನ್ನು ನೆನೆಸ್ಕೊಂಡ್ರೆ ನನ್ನ ಬದುಕಿಗೆ ಏನು ಅರ್ಥ ಇದೆ ಅನಿಸುತ್ತೆ. ಮಾಧವ್ ಅವರೇ, ಯಾಕೋ ಒಂಥರ ಇದ್ದೀರಾ? ಹಾಗೇನಿಲ್ಲ ತುಳಸಿಯವರೇ. ಏನೋ ನೋವಾಗಿದೆ ಅನ್ಸುತ್ತೆ. ಹಂಚ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಒತ್ತಾಯ ಮಾಡೋದು ಬೇಡ. ನೀವು ತಿಂಡಿ ತಿಂದಿಲ್ಲ ಅಂತ ಪೂರ್ಣಿ ಮೆಸೇಜ್ ಮಾಡಿದ್ಲು. ತಡ ಆಗಿದೆ, ತಿಂಡಿ ತಗೊಳ್ಳಿ. ಕ್ಷಮಿಸಿ, ನಾನೀಗ ಇಲ್ಲಿಗೆ ಬರಬಾರ್ದಾಗಿತ್ತು ಅನ್ಸುತ್ತೆ. ನೀವು ತಿಂಡಿ ತಿಂದಿರ್ಲಿಲ್ವಲ್ಲ ಅಂತ ಬಂದೆ, ಕ್ಷಮಿಸಿ. ಪರವಾಗಿಲ್ಲ ತುಳಸಿಯವರೇ, ಬನ್ನಿ ಕೂತ್ಕೊಳ್ಳಿ. ಇದು ನಿಮ್ಮ ಹುಟ್ಟಿದ ಹಬ್ಬ ಅಂತ ನಾನೇ ಮಾಡ್ಕೊಂಬಂದೆ ಮನೆಯಿಂದ. ಇದು ಸಕ್ಕರೆ ಪೊಂಗಲ್. ಪೂರ್ಣಿ ಹತ್ರ ಕೇಳಿದ್ದೆ ನಿಮ್ಗೆ ಯಾವ ಸ್ವೀಟ್ ಇಷ್ಟ ಅಂತ. ಅವಳು ಹೇಳಿದ್ಲು. ಅಭಿ, ಏನಿದೆಲ್ಲ? ಅಟ್ಲೀಸ್ಟ್ ಒಂದು ಕರ್ಟಸಿ ಬೇಡವಾ? ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀನಿ ಅಂತ. ಪ್ಲೀಸ್ ದೀಪಿಕಾ, ಮತ್ತೆ ಈ ವಿಚಾರ ಮಾತಾಡೋದು ಬೇಡ. ನಮ್ಮ ಮನೇಲಿ ಎಲ್ಲರೂ ಸ್ಟಾರ್ಟಿಂಗಿಂದ ಇರೋದೇ ಹೀಗೆ. ನಿನಗಾಗಲೇ ಹೇಳಿದೆ ಅಲ್ವಾ, ನಮ್ಮ ಮನೆಯವ್ರು ಒಂಥರ ವೆದರ್ ಥರ, ಯಾವಾಗ ಹೇಗಿರ್ತಾರೆ ಅಂತ ಹೇಳೋದೇ ಕಷ್ಟ. ಈಗ ವಿಚಾರ ಬಿಡು, ನಮಗೆ ಯೋಚನೆ ಮಾಡೋದಕ್ಕೆ ಇನ್ನೂ ಬೇಕಾದಷ್ಟು ವಿಚಾರ ಇದೆ ಅಲ್ವಾ. ಕೆರಿಯರ್ ಬಗ್ಗೆನೂ ಯೋಚಿಸ್ಬೇಕಲ್ಲ, ಬಿಸ್ನೆಸ್ ಐಡಿಯಾದ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದ್ದೆ. ಎನಿ ಪ್ರೋಗ್ರೆಸ್? ಯಾ ಅಭಿ, ಬ್ಯೂಟಿ ಪ್ರಾಡಕ್ಟ್ ಆ್ಯಪ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ತುಂಬ ಡಿಮ್ಯಾಂಡ್ ಇದೆ ಅಭಿ. ಬ್ಯಾಂಕಾಕಲ್ಲಿ ಡ್ಯಾಡ್ ಫ್ರೆಂಡ್ಸ್ ಇದ್ದಾರೆ, ಅಲ್ಲಿಂದ ಡಿಸ್ಕೌಂಟಲ್ಲಿ ಪ್ರಾಡಕ್ಟ್ನ ತರಿಸ್ಕೊಂಡು ಇಲ್ಲ ಹೈಯರ್ ಪ್ರೈಸ್ಗೆ ಮಾರ್ಬೋದು. ಒಳ್ಳೆ ಪ್ರಮೋಷನ್ ಕೊಟ್ಟರೆ ಸಖತ್ತಾಗಿ ದುಡ್ಡು ಮಾಡ್ಬೋದು. ಕಮ್ ಆನ್ ದೀಪಿಕಾ, ಬ್ಯೂಟಿ ಪ್ರಾಡಕ್ಟ್ಸ್ ಆ್ಯಪ್ಗಳು ತುಂಬಾ ಇದೆ. ನನಗೆ 10 ಆಗೋದಕ್ಕೆ ಇಷ್ಟ ಇಲ್ಲ. ಏನೇ ಮಾಡಿದ್ರೂ ಡಿಫ್ರೆಂಟ್ ಆಗಿರಬೇಕು. ಏನಾದರೂ ಸ್ಟಾರ್ಟಪ್ ಬಗ್ಗೆ ಯೋಚನೆ ಮಾಡೋಣ ಅನಿಸ್ತದೆ. ಹೇ, ಹೌ ಅಬೌಟ್ ಕ್ರಿಪ್ಟೋ ಬಿಸ್ನೆಸ್? ಟ್ರೆಂಡಲ್ಲಿದೆ ಅಲ್ವಾ? ಇಟ್ಸ್ ನೋ ಮೋರ್ ಅ ಟ್ರೆಂಡ್ ನಾವು ದೀಪಿಕಾ. ನಾನೇ ಯೋಚನೆ ಮಾಡ್ತೀನಿ. ಟ್ರೆಂಡ್ನ ಹುಡ್ಕೊಂಡು ಹೋಗೋದು ನನಗೆ ಬೇಡ. ಐ ವಾಂಟ್ ಬಿ ಅ ಟ್ರೆಂಡ್ ಸೆಟರ್. ಮತ್ತೇನು ಮಾಡೋದು ಅಭಿ? ಲೆಟ್ಸ್ ಸಿ.
ಯೋಚಿಸಿದ್ರೆ ಏನಾದರೂ ಐಡಿಯಾ ಹೊಳೆಯುತ್ತೆ. ಅಭಿ ಸ್ಟಾರ್ಟಪ್ ಮಾಡೋಣ ಅನ್ಕೊಂಡಿದ್ಯಾ? ಹಾಂ ಬ್ರೋ, ನಾನೇನಾದರೂ ಶುರು ಮಾಡಿ ಒಳ್ಳೆ ಹೆಸರು ಮಾಡೋಣ ಅಂತ. ವೆರಿ ಗುಡ್, ಐ ಆಮ್ ಪ್ರೌಡ್ ಆಫ್ ಯು. ಯಾವುದಾದ್ರೂ ಒಳ್ಳೆ ಬಿಸ್ನೆಸ್ ಮಾಡು. ಹಾಂ, ದುಡ್ಡಿನ ವಿಷಯ ತಲೆ ಕೆಡ್ಸ್ಕೋಬೇಡ, ನಾನು ಇನ್ವೆಸ್ಟ್ ಮಾಡ್ತೇನೆ. ಸೀರಿಯಸ್ಲಿ? ಎಸ್. ಇನ್ನೊಂದು ಸ್ವಲ್ಪ ಹಾಕ್ಲಾ? ಮಾಧವರೇ, ಅವಿ ಮಾತು ನೆನಪು ಮಾಡಿಕೊಂಡು ನನ್ನ ಬದುಕಿಗೆ ಏನು ಅರ್ಥ ಇದೆ ಅನ್ಕೋತಿದ್ದೆ. ಆದರೆ ನಿನ್ನ ತುಳಸಿಯವರು ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ನನ್ನ ಹುಟ್ಟಿದಬ್ಬ ಆಚರಿಸಿದ್ರು. ಅವರೆಲ್ಲ ಎಷ್ಟು ಪ್ರೀತಿ ತೋರಿಸಿದ್ರು. ಇವತ್ತು ನನಗೋಸ್ಕರ ನನಗಿಷ್ಟವಾಗಿರೋದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವರೆಲ್ಲ ಪ್ರೀತಿ ತೋರಿಸೋದು ನೋಡಿದ್ರೆ ನನ್ನ ಜೀವನಕ್ಕೂ ಅರ್ಥ ಇದೆ ಅನಿಸುತ್ತೆ. ತುಳಸಿಯವರು ಫ್ರೆಂಡ್ ಅನ್ನೋದಕ್ಕಿಂತ ಫ್ಯಾಮಿಲಿ ಅನ್ನಿಸ್ತಾರೆ. ಮಾಧವ್ ಅವರೇ, ನೀವು ತಗೊಳ್ಳಿ. ಇಲ್ಲ, ನಂದಾಗಿದೆ, ಇದು ನಿಮಗೆ ಅಂತಾನೆ ತಂದೆ. ಅದು ಹೇಗಾಗತ್ತೆ? ನನಗೆ ಕಂಪ್ನಿ ಕೊಡಬೇಕಲ್ವಾ? ನೀವು ಸ್ವಲ್ಪ ತಗೊಳ್ಳಿ ಪ್ಲೀಸ್. ಹೇಳಿ, ಏನು ಸೇವೆ ಆಗಬೇಕಿತ್ತು? ನನ್ನ ಹೆಸರು ದತ್ತಾತ್ರೇಯ ಅಂತ. ಇದಕ್ಕೆ ಮುಂಚೆ ನಾನು ಕರುಣಾನಂದ ಸ್ವಾಮಿಗಳ ಹತ್ರ ಬರ್ತಾ ಇದ್ದೆ ಅವಾಗ. ಓ, ಅವರು ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ಹೇಳಿ, ಏನಾಗಬೇಕಿತ್ತು? ಇದು ನನ್ನ ಜಾತಕ. ಇತ್ತೀಚೆಗೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲದೆ ಇರೋ ಹಾಗಾಗಿದೆ. ಯಾವಾಗ ವಾರ ಭವಿಷ್ಯ ನೋಡಿದ್ರು ಕೂಡ ಅದು ಕೂಡ ಕೆಟ್ಟದಾಗೇ ಇದೆ. ನನಗದರಲ್ಲೆಲ್ಲ ನಂಬಿಕೆ ಇಲ್ಲದೇ ಇದ್ದರೂ ಕೂಡ ಇತ್ತೀಚೆಗೆ ನಡೀತಿರೋ ಘಟನೆಗಳು ಅದನ್ನು ನಂಬೋ ಹಾಗೆ ಮಾಡಿದೆ. ಏನೋ ಕಂಟಕ ಇರಬೇಕು ಅಂತ ಇಲ್ಲಿ ಬಂದಿದ್ದೀರಾ. ಆದರೆ ನಿಮ್ಮ ಜಾತಕದಲ್ಲಿ ಒಳ್ಳೆಯದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ಒಳ್ಳೆಯವರು. ನಿಮ್ಮ ಒಳ್ಳೆತನದ ಮೇಲೆ ನಂಬಿಕೆ ಇಡಿ ಅಷ್ಟೆ. ನೀವು ಬೇರೆಯವರ ಮಾತಿಗೆ ಕಿವಿ ಕೊಡೋದಕ್ಕೂ ಹೋಗಬೇಡಿ. ಭವಿಷ್ಯ ಹೇಳೋ ಹೆಸರಲ್ಲಿ ಹೆದರಿಸೋರನ್ನು ನಂಬೋದ್ರಲ್ಲಿ ಅರ್ಥ ಇಲ್ಲ. ಹಾಗಾದರೆ ಇತ್ತೀಚೆಗೆ ಮನೆಯಲ್ಲಿ ನಡೀತಿರೋ ಘಟನೆಗಳು ಅದು ಬೇರೆಯವರಿಂದ ನಡೀತಾ ಇರೋದು. ಅದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೋ ಹಾಗೆ ಪ್ರತಿಕ್ರಿಯೆ ನೀಡಿದ್ದೀರಾ. ಮುಂದೆಯೂ ಇಂಥದ್ದೆಲ್ಲ ಆದಾಗ ಅದನ್ನು ಎದುರಿಸೋದು ಹೇಗೆ ಅಂತ ನಿಮಗೇ ಗೊತ್ತಿದೆ. ನಿಮ್ಮ ಸಾತ್ವಿಕ ಗುಣ ನಿಮ್ಮನ್ನು ಕಾಯುತ್ತೆ. ಇಷ್ಟು ದಿನ ನಿಮಗೆ ಒಳ್ಳೆಯದೇ ಆಗಿದೆ, ಮುಂದೆಯೂ ಆಗುತ್ತೆ. ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ತುಂಬ ಸಮಾಧಾನ ಆಯಿತು. ತುಂಬ ಸಮಾಧಾನ ಆಯಿತು. ಧನ್ಯವಾದಗಳು. ಒಳಿತಾಗಲಿ. ದತ್ತಾತ್ರೇಯವರೇ, ಕನ್ಯಾದಾನವೊಂದು ಧಾರಾಳವಾಗಿ ಮಾಡಿಕೊಡಿ.
ಹೇಗಿದೆ ಸಕ್ಕರೆ ಪೊಂಗಲ್? ನಿಮ್ದೆ. ನೀವು ಹೇಳಿದ ವಿಧಾನದಲ್ಲೇ ಮಾಡಿದ್ದೀನಿ. ಚೆನ್ನಾಗಿದೆ ಕಾಂಬಿನೇಷನ್. ನನ್ನ ಸಕ್ಕರೆ ಪೊಂಗಲ್ಲು, ನಿಮ್ಮ ಪುಳಿಯೋಗರೆ. ಮ್ಯಾಗಿ ಸದಾ ಇವತ್ತು ನಿಮ್ಮ ಹುಟ್ಟುಹಬ್ಬ ಅಂತ ತುಂಬ ಖುಷಿಯಲ್ಲಿದ್ರು. ನೀವು ಯಾಕೋ ಬೇಜಾರಲ್ಲಿದ್ರಿ ಅನ್ಸುತ್ತೆ. ಈಗ ನಾನು ಅವ್ರನ್ನ ಕರೀಲ, ಅವರು ನಿಮ್ಮ ಜೊತೆ ತಿಂದರೆ ಅವ್ರಿಗೂ ಖುಷಿ ಆಗತ್ತೆ, ನಿಮಗೂ ಖುಷಿ ಆಗತ್ತೆ. ಖಂಡಿತ ತುಳಸಿಯವರೇ, ಕರೀರಿ. ಬರೋವಾಗ ಎಷ್ಟು ನೋವಿತ್ತು ನನಗೆ. ತುಳಸಿಯವ್ರು ಬರ್ತಿದ್ದ ಹಾಗೆ ಎಲ್ಲ ಮರೆಯೋ ಹಾಗಾಯ್ತಲ್ಲ. ಅವ್ರು ನನ್ನ ಏನೂ ಕೇಳಲಿಲ್ಲ. ನಾನು ಮನಸ್ಸಲ್ಲಿರೋದನ್ನೆಲ್ಲ ಹೇಳಿಕೊಂಡು ಹಗುರನೂ ಆಗಲಿಲ್ಲ. ಆದರೆ ಆ ವಿಷಯನ ಮಾತೇ ಆಡ್ತಿದ್ರು ತುಳಸಿಯವ್ರ ಜೊತೆ ಇದ್ದರೆ ಇಷ್ಟು ಸಮಾಧಾನ ಸಿಗ್ತಲ್ಲ. ಹೇಗೆ ಸಾಧ್ಯ ಇದು? ಸಾರಿ ಮ್ಯಾಗಿ, ಸದಾ ಆಗಲೇ ನಾನು ನೀವೆಲ್ಲ ಸಾರಿ ಕೇಳ್ಬಾರ್ದು ಸರ್. ಕರೆಕ್ಟ್ ಸದಾ. ಅದು ಅಲ್ಲದೆ ಇವತ್ತು ನಿಮ್ಮ ಬರ್ಡೇ, ಖುಷಿಯಾಗಿರ್ಬೇಕು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಏನ್ ಮ್ಯಾಗಿ, ಇಬ್ರು ಅಷ್ಟೊಂದು ಖುಷಿಯಾಗಿದ್ದೀರಾ? ಮೇಡಮ್, ಅದೇನು ಕೇಳ್ತೀರಾ? ಮಾಧವ್ ಸರ್, ನಿಮ್ ಹುಟ್ಟು ಹಬ್ಬಕ್ಕೆ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಸಿಕ್ಕಿದೆ. ಅಯ್ಯೋ ಸಾ, ಆ ರಾಮ್ ಮೋಹನ್ ಇದಾರಲ್ಲ, ಫುಡ್ ಕ್ರಿಟಿಕ್ಕು, ಅದೇ ಸಾ ಅವತ್ತು ನೀವು ಇಲ್ದೇ ಹೋದಾಗ ಕೆಫೆಗೆ ಬಂದು ರಾಗಿ ಫಿಸ ತಿಂದದ್ರಲ್ಲ, ಅವರು ತಮ್ಮ ಬ್ಲಾಗಲ್ಲಿ ವೆಬ್ಸೈಟಲ್ಲೆಲ್ಲ ನಮ್ಮ ಕೆಫೆನ ಹೋಗ್ಲಿ ಆರ್ಟಿಕಲ್ ಬರೆದಿದ್ದಾರೆ. ತುಳಸಿಯವರೇ, ನಿಮ್ಮ ಬಗ್ಗೆನೂ ಇದೆ. ಮಾಧವ ಕೆಫೆಯ ರಾಗಿ ಪಿಜ್ಜಾ ಎಂಬ ಇನೋವೇಟಿವ್ ತಿಂಡಿಯ ಸುತ್ತ. ಪಿಜ್ಜಾ ಮೈದಾ ಹಿಟ್ಟಿನಿಂದ ಮಾಡಿದ್ದು ಅನ್ನೋ ಕಾರಣಕ್ಕೆ ಅದನ್ನು ದೂರ ಇಡೋ ಮಂದಿನೇ ಹೆಚ್ಚು. ಆದರೆ ಇದೇ ಪಿಜ್ಜಾವನ್ನು ರಾಗಿ ಹಿಟ್ಟಿಂದ ಮಾಡಿ ಆರೋಗ್ಯಕ್ಕೂ ಹಿತ, ನಾಲಿಗೆಗೂ ರುಚಿಯಾಗೋ ರೀತಿ ಇನೋವೇಟಿವ್ ಆಗಿ ತಯಾರಿಸಿದ ಮಾಧವ್ ಕೆಫೆಯ ಬಗ್ಗೆ ನಾನು ಇವತ್ತು ಬರಿತಾ ಇದ್ದೀನಿ. ಇಲ್ಲಿಗೆ ಹೋಗುವ ಬದಲು ಈ ಕೆಫೆ ಬರೀ ಒಂದು ಓವರ್ ಹೈಪ್, ಒಂದು ಉತ್ಪ್ರೇಕ್ಷೆ ಅಂದುಕೊಂಡಿದ್ದೆ. ಆದರೆ ಅಲ್ಲಿಗೆ ತೆರಳಿದ ಮೇಲೆ ಅಲ್ಲಿನ ಸ್ಟಾಫ್ ನನ್ನನ್ನು ನೋಡಿಕೊಂಡ ರೀತಿ ಮತ್ತು ಅವರು ತಯಾರಿಸಿದ ರಾಗಿ ಪಿಜ್ಜಾ ಕೆಫೆಯ ಕುರಿತ ನನ್ನ ಭಾವನೆಯನ್ನೇ ಬದಲಾಯಿಸಿತು. ಕೆಫೆಯ ತಿಂಡಿಗಳನ್ನು ತಿನ್ನುವಾಗ ಹೋಮ್ಲಿ ಫೀಲ್ ಬರಲಿ ಅನ್ನೋ ಕಾರಣಕ್ಕೇ ತುಳಸಿ ಎನ್ನುವ ಹೋಮ್ಲಿ ಶೆಫ್ ಅನ್ನು ಲೀಡ್ ಶೆಫ್ ಆಗಿ ಮಾಧವ್ ಅವರು ನೇಮಕ ಮಾಡಿದ್ದಾರೆ. ಕೇವಲ ತಿಂಡಿಯ ವಿಷಯಕ್ಕೆ ಮಾತ್ರವಲ್ಲದೆ ಅತಿಥಿ ಸತ್ಕಾರ, ಶುಚಿ, ರುಚಿ ಎಲ್ಲ ವಿಷಯಗಳಲ್ಲೂ ಮಾಧವ ಕೆಫೆ ಸಿಟಿಯ ಎಲ್ಲ ರೆಸ್ಟೋರೆಂಟ್ಗಳಿಗೆ ಹೋಲಿಸಿದರೆ ಅತ್ಯುತ್ತಮ ಸ್ಥಾನ ಪಡೆದುಕೊಂಡಿದೆ. ಸರ್, ರಾಮ್ ಮೋಹನ್ ಅವರು ಕೆಫೆಗೆ ಬಂದೋಗಿ ಇಷ್ಟು ದಿನ ಆದರೂ ಯಾಕೇನೂ ಬರ್ದಿಲ್ಲ ಅನ್ಕೋತಿದ್ದೆ. ನೆಗೆಟಿವ್ ಆಗಿದ್ರೆ ಅವತ್ತೇ ಬರೀತಿದ್ರು ಏನೋ, ಪಾಸಿಟಿವ್ ಆಗಿದ್ದಕ್ಕೆ ಇಷ್ಟು ದಿನ ಟೈಮ್ ತೊಗೊಂಡಿದ್ದಾರೆ. ಅವರೇ ಆಗಿ ಬರೋದ್ಮೇಲೆ ಇನ್ನು ನಮ್ಮ ಕೆಫೆ ಇನ್ನೂ ಫೇಮಸ್ ಆಗೋದು ಪಕ್ಕ. ಅವತ್ತು ನಮ್ಮನ್ನು ಸೇವ್ ಮಾಡಿದ್ದು ತುಳಸಿಯವರು. ಎಲ್ಲ ಕ್ರೆಡಿಟು ಇವ್ರಿಗೆ ಸೇರಬೇಕು.
ಕನ್ಯಾದಾನನ ಏನು ಹೇಳ್ತಾ ಇದ್ದೀರಿ? ಹೌದು, ನಿಮ್ಮ ಜಾತಕದಲ್ಲಿ ಕನ್ಯಾದಾನ ಯೋಗ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ವಾಮಿ, ನನಗೆ ಹೆಣ್ಣು ಮಕ್ಕಳೇ ಇಲ್ಲ. ಇದ್ದ ಒಬ್ಬ ಮೊಮ್ಮಗಳಿಗೂ ಈಗಾಗಲೇ ಮದುವೆ ಆಗಿದೆ. ಈ ವಯಸ್ಸಲ್ಲಿ ನೆಂಥ ಕನ್ಯಾದಾನ? ಈ ವಯಸ್ಸಲ್ಲಿ ಕನ್ಯಾದಾನ ಯೋಗ ಎಲ್ರಿಗೂ ಸಿಗೋದಿಲ್ಲ. ನಿಮಗೆ ಸಿಕ್ಕಿದೆಯಲ್ಲ, ಚೆನ್ನಾಗಿ ಮಾಡಿಕೊಡಿ.